ಸರ್ ಇವ್ರು ಯಾವ ಹುಲಿ ಬಗ್ಗೆ ಮಾತಾಡ್ತಾವ್ರೆ? ಸಿನಿಮಾ ಹುಲಿನ? ಏಯ್ ನಿಜವಾದ ಹುಲಿ ಬಂದಂಗಿದೆ. ನಿಜವಾದ ಹುಲಿನ? ಬನ್ನಿ ಸರ್ ಬನ್ನಿ ಸರ್ ಊರೊಳಗೆ ಹುಲಿ ಹೆಂಗೋ ಬರುತ್ತೆ? ಮೊನ್ನೆ ಅದ್ರಲ್ಲಿ ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಮೋಸ್ಟ್ಲಿ ಪ್ರಚಾರಕ್ಕೆ ಬಂದಿರಬೇಕು. ಮತ್ತಿನ್ನೇ ಸರ್ ಅಷ್ಟು ಜನ ಹುಲಿ ಹುಲಿ ಅನ್ಕೊಂಡು ಓಡ್ತಾವ್ರೆ. ಹುಲಿ ಓಡೋಗಿ ತಾನೇ ನೋಡ್ದೆ ಸರ್. ಹುಲಿ 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 ಹುಲಿನೆಲ್ಲ ನೋಡ್ದೆ ಸರ್? ಈ ಕಡೆ ಹೋಯ್ತು ಸರ್. ಹುಲಿ ಹೋಯ್ತಾ? ಹುಲಿ ಬಾಲನೇ ಎಷ್ಟು ದೊಡ್ಡದಿರ್ಬೇಕಾದ್ರೆ ಇನ್ನಿದ್ರ ಅಲ್ಲೆಷ್ಟು ದೊಡ್ಡದಿರ್ಬೇಕು. ಹುಡುಗಿ ಏನಿ ದ್ವೇಷ? ಅಲ್ಲ ಅದು ಏನದು? ಯಾವ್ರೇ ನಿಂದು? ಇದೇ ಊರು, ದೊರೆಸ್ವಾಮಿ ಮೊಮ್ಮಗಳು. ಅದಕ್ಕೆ ಊರವ್ರನ್ನೆಲ್ಲ ಎದುರಿಸದ ಈ ತರ ವೇಷ ಹಾಕೊಂಡು? ಇಲ್ಲ, ನಾನು ನಮ್ ಚಿಕ್ಕಪ್ಪನ ಮಗಳು ಮಲ್ಲಿಕಾನ್ ಭಯ ಪಡಿಸ್ಬೇಕು ಅಂತ ಬರ್ತಾ ಇದ್ದೆ. ಅಷ್ಟ್ರಲ್ಲೆಲ್ರು ತಲೆಗೆ ಕೆಟ್ಟಿದ್ದೆ ನಿನ್ಗೆ. ನಿಜವಾದ ಹುಲಿ ಅನ್ಕೊಂಡು ಯಾವನ ಮಚ್ಚಿಂದ ಚೂರಿಂದ ಹೊಡೆದಾಕಿದ್ರಿಲ್ಲ ನಾನೇ ಅಂತ ಟಪಾಕ ಹಚ್ಚಿದ್ರೆ ಏನ್ ಮಾಡ್ತಾ ಇದ್ದೆ ನೀನು? ಇರಿಟೇಟಿಂಗ್ ಇಡಿಯಟ್. ಮೊದ್ಲಾಗ ಮನೆಗೆ ಸೇರ್ಕೋ, ವೇಷ ಬಿಚ್ಚಾಕ್ಬಿಟ್ಟು ಹೋಗು. ಮುಖ ನೋಡ್ತಾಳೆ. ಯಾಕೆ ಹಿಂಗ್ ಮುಖ ಓದಿಸ್ಕೊಂಡು ಕೂತ್ಕೊಂಡಿದ್ಯಾ? ಇಡಿಯಟ್ ಅಂದಿದ್ರು ಪರವಾಗಿಲ್ಲ, ಇರಿಟೇಟಿಂಗ್ ಇಡಿಯಟ್ ಅಂದ. ನನ್ ಬಲ್ಗಡೆ ಕೆನ್ನೆಗೆ ಹೊಡೆದ ಅಲ್ಲ, ಅವ್ನ್ ಎಡಗಡೆ ಕೆನ್ನೆಗೆ ಹೊಡೆಯೋವರೆಗೂ ನಾನು ನಿದ್ದೆ ಮಾಡಲ್ಲ. ಓ ಅಮ್ಮ ಅಮ್ಮ, ಏನಾಗಿದೆ ನಿಮ್ಗೆ? ಪೊಲೀಸ್ ಒಂದ್ ಕೆನ್ನೆಗೆ ಹೊಡಿತೀನಿ ಅಂತಿದ್ದೀರಲ್ಲ, ವಾಟ್ ಹ್ಯಾಪನ್ ಟು ಯು? ಹೇಳೆ, ಗಂಡ್ಸು ಅನ್ನೋ ಕೊಬ್ಬಿಂದ ತಾನೆ ಅವ್ನ್ ನನ್ಗೆ ಹೊಡೆದಿದ್ದು. ನಾನು ಅವನಿಗೆ ಹೊಡಿತೀನಿ. ಅವ್ನ್ ಎಲ್ ಸಿಗ್ತಾನೆ ಅಂತ ಹೇಳು. ನಾಳೆ ಅವರು ಫ್ರೈಡೆ ಅಂದ್ರೆ ಶುಕ್ರವಾರ ದೇವಸ್ಥಾನಕ್ಕೆ ಬಂದೇ ಬರುತ್ತಾರೆ. ಅಮ್ಮ ಅಲ್ಲ ನಿಂತವ್ರು ನೋಡಿ. ಎಂಥವ್ರೇ ಆದ್ರೂ ದೇವ್ರಿಗೆ ಆರತಿ ಮಾಡ್ಬೇಕಾದ್ರೆ 1 ನಿಮಿಷನಾದ್ರೂ ಕಣ್ಮುಚ್ತಾರೆ. ಆ ಗ್ಯಾಪ್ ಅಲ್ಲಿ ಹೊಡೆದ್ಬಿಡ್ಬೇಕು. ಏನು ದೇವಸ್ಥಾನದಲ್ಲಿ ದೇವ್ರ ನೋಡಕ್ ಬಂದ್ರ? ಇಲ್ಲಪ್ಪ, ಇಂಟರ್ವೆಲ್ ಬಿಟ್ಟಿದೆ, ಪಾಪ್ಕಾರ್ನ್ ತಗೊಳ್ಳೋಣ ಅಂತ ಕ್ಯೂವಲ್ಲಿ ನಿಂತಿದ್ದೀನಿ. ನನ್ನ ಮಗನೇ, ಇದೇನ್ ಥಿಯೇಟ್ರಾ? ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಅಮ್ಮ ಇದೇ ಕರೆಕ್ಟ್ ಟೈಮು, ಕಣ್ಮುಚ್ಚೋರೆ ಚಾರ್ಜ್ ಮಾಡ್ಬಿಡಿ. ಹಲೋ ಸರ್, ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೋತಾ ಇದ್ದೀರಾ? ಯಾಕೆ ಕಾಣಿಸ್ತಾ ಇಲ್ವಾ? ಇದು ತಪ್ಪು. ಇದು ನೀವು ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಹೊಡ್ಕೋಬೇಕು. ನನಗೆ ಯಾಕೆ ಹೊಡಿತಾ ಇದ್ದೀರಾ? ಏಟ್ ಹೆಂಗ್ ಬಿಟ್ಟು ಗೊತ್ತಾ? ತಲೆಗೆಲ್ಲ ಕೆಟ್ಟಿದ್ದೇನಲ್ಲ. ನೀವು ಹೊಡಿಲಿಲ್ವಾ? ಅಮ್ಮ ಇದೇ ಕರೆಕ್ಟ್ ಟೈಮು. ಈ ತೆಂಗಿನಕಾಯಿ ತಗೊಂಡು ಅವ್ನ್ ಬುಲ್ಡೆ ಹೊಡೆದ್ರೆ ಈ ತೆಂಗಿನಕಾಯಿ ಜೊತೆ ಅವ್ನ್ ಬುಲ್ಡೆನು ಎರಡಾಗ್ಬಿಡ್ಬೇಕು. ಚಾರ್ಜ್. ಸರ್ ಸರ್, ಯಾರು ಹೊಡಿತಾ ಇದ್ದಾರೆ ಸರ್? ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಯಾರು ಹೊಡಿತಾರಲ್ಲ? ಇಲ್ಲ ಸರ್. ಸರ್ ಕಾಯಿ ಸರ್, ತೆಂಗಿನಕಾಯಿ ಸರ್, 4 ರೂಪಾಯಿ ಫುಲ್ ಫ್ರೀ ಸರ್. ಈ ಪಶುಪತಿ ಭಕ್ತಿಗೆ ಮೆಚ್ಚಿ ಆ ತಿರುಪತಿನೇ ನನ್ನ ಮೇಲೆ ಕಾಯಿ ಹೊಡೆದಿದ್ದಾರೆ ಸರ್. ಹೇಳ್ತೀನಿ ಸರ್, ಪ್ರೆಸ್ಗೆ ಹೇಳ್ತೀನಿ ಸರ್. ಇಂಥ ಮ್ಯಾಟ್ರ್ ಸರ್ ಹೈಲೈಟ್ ಆಗೋದು. ಹೇಳ್ತೀನಿ ಸರ್, ಈಗ ಉಂಟೆ ಸರ್. ದೇವರು ಕೊಟ್ಟ ಕಾಯಿ ಹೆಂಗಿದೆ ಸರ್? ಟೈಟ್ಲು ಪಿಕ್ಚರ್ ಆದ್ರೂ ಆಗ್ಬಿಡುತ್ತೆ ಸರ್. 15 ದಿವಸದಲ್ಲೆಲ್ಲ ತೆಗೆದ್ಬಿಡ್ತಾರೆ ಸರ್. ಇಷ್ಟಾದ್ರೂ ಆಗ್ಬಿಡುತ್ತೆ ಸರ್. ಏ ಹುಲಿ, ಬಾಯ್ಲಿ ಹೋಗಿ ನಿಮ್ಮೊಬ್ಬರನ್ನೇ ಕರೀತಾ ಇರೋದು. ರಾತ್ರಿ ಎಲ್ಲ ತುಂಬಾ ಸಂಕಟ ಆಯ್ತು. ಯೋಚನೆ ಮಾಡಿದೆ, ಹುಡುಗಿ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ಅನಿಸ್ತು. ಕಳ್ಳ ಅನ್ಕೊಂಡು ಹೊಡೆದ್ಬಿಟ್ಟೆ. ಹುಡುಗಿ ಅಂತ ಗೊತ್ತಿದ್ರೆ ಹೊಡಿತಾ ಇರಲಿಲ್ಲ. ನಿನ್ನ ಅಪ್ಪ ಅಮ್ಮ ಕೂಡ ನಿನ್ನ ಹೊಡೆದಿರ್ತಾರೋ ಇಲ್ಲ, ಅದಕ್ಕೆ ಸಾರಿ ಕೇಳೋಣ ಅಂತ ಅನಿಸ್ತು, ಕರೆದೆ. ಸಾರಿ. ಇಷ್ಟು ಹೇಳಿದ್ಮೇಲೆ ಅಕಸ್ಮಾತ್ ನೀನು ನನ್ನ ಮೇಲೆ ಕೋಪ ಹೇಳಿದಿಲ್ಲ ಅಂದ್ರೆ ನೀನು ಒಂದೇಟು ಹೊಡೆದ್ಬಿಡು. ಆದ್ರೆ ಇಲ್ಲಿ ಎಲ್ಲರ ಮುಂದೆ ಹೊಡೆಯೋಕೋಬೇಡ, ಪೊಲೀಸನ್ನು ಮರ್ಯಾದೆ ಹೊರಟೋಗುತ್ತೆ. ಬರ್ತೀನಿ. ಅಮ್ಮ ಈ ಉಳಿದಿರೋದು ಒಂದೇ ಒಂದು ಆಂಜನೇಯನ್ ಗದೆ ಹೊಡೆಯೋದಿಕ್ಕೆ ತಂದ್ಬಿಡಮ್ಮ. ಮುಚ್ಕೋ ಬಾಯ್ನ. ಅವ್ರಿಗೆ ಗೊತ್ತಾಗೋಯ್ತಾ? ಇಲ್ಲ ಕಣೆ, ಅವ್ರು ತುಂಬಾ ಒಳ್ಳೆಯವರು. ನಾನೇ ಲೂಸ್ ತರ ಬಿಹೇವ್ ಮಾಡ್ದೆ. ಎಲ್ಲೋ ಈ ನನ್ ಮಗ ಕೊಟ್ಟ ಐಡಿಯಾ ಇಂದ. ಏನೋ ನಾನ್ ಕೊಟ್ಟಿದ್ದ ಐಡಿಯಾ ಇಂದ.